ಹಾಸನದಲ್ಲಿ ಮುರಿದು ಬಿದ್ದಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ತೀವ್ರ ಮುಖಭಂಗವಾಗಿದೆ. ಮೈತ್ರಿ ಖತಂ. ಹಾಸನದಲ್ಲಿ ಮುರಿದು ಬಿದ್ದಿದೆ ದಳ ಮತ್ತು ಕಮಲದ ಸಂಬಂಧ. ರೇವಣ್ಣಗೆ ತೀವ್ರ ಮುಖಭಂಗ. ಇದು ಬಿಜೆಪಿ ನಗರಸಭೆಯ ಸದಸ್ಯರಿಂದ ಅವಿಶ್ವಾಸ ನಿರ್ಣಯದ ವಿರುದ್ಧ ಮತಗಳು ಬಂದಿದೆ. ಪ್ರೀತಂ ಗೌಡ ಅಣತಿಯಂತೆ ಅವಿಶ್ವಾಸ ನಿರ್ಣಯದ ವಿರುದ್ಧ ಮತ ಚಲಾಯಿಸಿದ್ದಾರೆ. 1/3 ಭಾಗ ಅವಿಶ್ವಾಸದ ಪರ ಬರಬೇಕಾಗಿತ್ತು. ಅವಿಶ್ವಾಸದ ಪರ 21 ಬಿದ್ದಿದ್ದಾವೆ. ಅವಿಶ್ವಾಸದ ವಿರುದ್ಧ 16 ಮತಗಳು ಬಿದ್ದಿದ್ದಾವೆ. ಕಾಂಗ್ರೆಸ್ ಸಂಸದ ಸದಸ್ಯರು ಅವಿಶ್ವಾಸದ ವಿರುದ್ಧ ಮತ ಹಾಕಿದ್ದಾರೆ. ಹಾಸನದಲ್ಲಿ ಮತ್ತೆ ಸೋಲನ್ನ ಅನುಭವಿಸಿದೆ ಜೆಡಿಎಸ್. ನೋಡಿ, ಬಿಜೆಪಿ ಜೆಡಿಎಸ್ ಮೈತ್ರಿ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ಇತ್ತೀಚೆಗೆ ಪ್ರೂವ್ ಆಗ್ತಾ ಇತ್ತು. ಹಾಸನದಲ್ಲೂ ಕೂಡ ಮೇಲ್ನೋಟಕ್ಕಷ್ಟೇ ದೋಸ್ತಿ ಅನ್ನೋ ಥರ ಕಾಣಿಸ್ತಾ ಇತ್ತು. ಅದು ಕೂಡ ಈಗ ಖತಮ್ ಆಗಿದೆ. ಅಲ್ಲಿಯ ಒಂದು 15 ಸದಸ್ಯರ ಪ್ರೀತಂ ಗೌಡ್ರು ನಾಯಕತ್ವದಲ್ಲಿ ಅಲ್ಲಿಯ ಒಂದು 15 ಸದಸ್ಯರ 14 ಸದಸ್ಯರ ಬಲದಲ್ಲಿ ಅವರು 14 ಸದಸ್ಯರು ಬಿಜೆಪಿಯವರು, ನಾವಿಬ್ಬರು ಕಾಂಗ್ರೆಸ್ನವರಿಬ್ಬರು ಸೇರಿ 16 ಜನ ಹಾಕಿದ್ದೀವಿ. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಮೈತ್ರಿ ಏನಿಲ್ಲ. ಅವ್ರ ವ್ಯಕ್ತಿತ್ವ ಇಷ್ಟಪಟ್ಟು ಅವಿಶ್ವಾಸದ ವಿರುದ್ಧ ನಾವು ಮತ ಹಾಕಿದ್ದೀವಿ. ಅವ್ರ ವ್ಯಕ್ತಿತ್ವ ನನಗೆ ಇಷ್ಟ ಆಗಿತ್ತು, ಯಾರು ನಮ್ಮ ಚಂದ್ರೇಗೌಡರದು. ಹಾಗಾಗಿ ಮತವನ್ನು ಚಲಾಯಿಸಿದ್ದೀವಿ. ಅದು ಇದರಲ್ಲೇನು ಪಕ್ಷ ಅಂತ ಏನಿಲ್ಲ. ಯಾಕಂತ ಇರೋದೇ ಇನ್ನು 7-8 ತಿಂಗಳಿದೆ ಈ ಟರ್ಮ್. ಯಾಕಂದರೆ ಮತ್ತೆ ಸಾರ್ವತ್ರಿಕ ಚುನಾವಣೆ ಬರ್ತದೆ. ಹಾಗಾಗಿ ಆ ಥರನೇ ಅವ್ರ ವ್ಯಕ್ತಿತ್ವ ನೋಡಿ, ಮತ್ತು ಅವರು ನಮ್ಮ ತಾತ ಅವರು ಅವ್ರ ತಂದೆಯವರೆಲ್ಲ ಆ ಕಾಲದಲ್ಲಿ ಒಂದು ಸಮಾನ ಸ್ನೇಹಿತರಾಗಿದ್ದರು. ಆ ಒಂದು ಮತದ ಮೇಲೆ ನಾನು ಮತ ಹಾಕಿದ್ದೀನಿ. ಪ್ರೀತಂ ಗೌಡ್ರು ನಾಯಕತ್ವದಲ್ಲಿ ಅಲ್ಲಿಯ ಒಂದು 15 ಸದಸ್ಯರ 14 ಸದಸ್ಯರ ಬಲದಲ್ಲಿ ಅವರು 14 ಸದಸ್ಯರು ಬಿಜೆಪಿಯವರು, ನಾವಿಬ್ಬರು ಕಾಂಗ್ರೆಸ್ನವರಿಬ್ಬರು ಸೇರಿ 16 ಜನ ಹಾಕಿದ್ದೀವಿ. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ಮೈತ್ರಿ ಏನಿಲ್ಲ. ಅವ್ರ ವ್ಯಕ್ತಿತ್ವ ಇಷ್ಟಪಟ್ಟು ಅವಿಶ್ವಾಸದ ವಿರುದ್ಧ ನಾವು ಮತ ಹಾಕಿದ್ದೀವಿ. ಅವ್ರ ವ್ಯಕ್ತಿತ್ವ ನನಗೆ ಇಷ್ಟ ಆಗಿತ್ತು, ಯಾರು ನಮ್ಮ ಚಂದ್ರೇಗೌಡರದು. ಹಾಗಾಗಿ ಮತವನ್ನು ಚಲಾಯಿಸಿದ್ದೀವಿ. ಅದು ಇದರಲ್ಲೇನು ಪಕ್ಷ ಅಂತ ಏನಿಲ್ಲ. ಯಾಕಂತ ಇರೋದೇ ಇನ್ನು 7-8 ತಿಂಗಳಿದೆ ಈ ಟರ್ಮ್. ಯಾಕಂದರೆ ಮತ್ತೆ ಸಾರ್ವತ್ರಿಕ ಚುನಾವಣೆ ಬರ್ತದೆ. ಹಾಗಾಗಿ ಆ ಥರನೇ ಅವ್ರ ವ್ಯಕ್ತಿತ್ವ ನೋಡಿ, ಮತ್ತು ಅವರು ನಮ್ಮ ತಾತ ಅವರು ಅವ್ರ ತಂದೆಯವರೆಲ್ಲ ಆ ಕಾಲದಲ್ಲಿ ಒಂದು ಸಮಾನ